ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದ ದಿನ ಹರಿಹರ ತಾಲೂಕಿನ ಗ್ರಾಮವೊಂದರಲ್ಲಿ ಶಂಕಿತ ಉಗ್ರನನ್ನು ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಅಂದರೆ ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಹರಿಹರ ಪೊಲೀಸರು ಕೂಡ ಒಂದು ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಸುಹೇಲ್ ಅನ್ನೋಂಥ ಶಂಕಿತ ಉಗ್ರನ ಬಂಧನ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಸಂದರ್ಭದಲ್ಲಿ ನಾವು ಹೇಳೋದಾದರೆ ಆತ ರಾಮ ಮಂದಿರಕ್ಕೆ ಏನು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದ, ಮತ್ತು ಪಾಕಿಸ್ತಾನದ ಜೊತೆಗೆ ನಂಟನ್ನು ಹೊಂದಿದ್ದ ಅನ್ನೋವಂಥ ಒಂದು ಏನು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ FIR ಕೂಡ ದಾಖಲಾಗಿದೆ. ಸೊ ಆ ಸೋಹಿಲ್ ಅಂತ ಏನಿದ್ದಾನೆ, ಏನು ಇದೇ ಒಂದು ಏನು ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಆತ ವಾಸವಾಗಿದೆ. ಅಂದರೆ ಕಳೆದ 15 ದಿನದಿಂದ ಬಂದು ಈ ಒಂದು ಮನೆಯಲ್ಲಿ ಏನು ವಾಸ ಮಾಡಿರ್ತಾನೆ. ಅಂದರೆ ಹರಿಹರ ತಾಲೂಕು ಬನ್ನಿಕೋಡು ಒಂದು ಗ್ರಾಮ ಏನಿದೆ, ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಮನೆ ಏನಿದೆ, ಆ ಒಂದು ಮನೆಯಲ್ಲಿ ಸುಮಾರು 10 ಜನ, ಅಂದರೆ ಏನು ಉತ್ತರ ಭಾರತದ ಕಡೆಯಿಂದ ಬಂದಂಥ ಏನು 10 ಜನ ಏನಿದ್ದಾರೆ, ಅವರು ಕಾರ್ಗಿಲ್ ಒಂದು ಏನು ಖಾಸಗಿ ಕಂಪ್ನಿ ಏನಿದೆ, ಫ್ಯಾಕ್ಟ್ರಿ ಏನಿದೆ, ಆ ಫ್ಯಾಕ್ಟ್ರಿಯಲ್ಲಿ ಏನು ಪೇಂಟಿಂಗ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಸೊ ಕಳೆದ 15 ದಿನದಿಂದ ಕೂಡ ಈ ಒಂದು ಏನು ಮನೆಯಲ್ಲಿ ಕೂಡ ಒಂದು ವಾಸ ಮಾಡಿರ್ತಾರೆ. ಮತ್ತು ಈ ವಾಸ ಮಾಡೋದು ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಅಥವಾ ಶಂಕೆ ಬರೋ ರೀತಿಯಲ್ಲಿ ಎಂದು ಕೂಡ ನಡ್ಕೊಂಡಿಲ್ಲ. ಯಾಕಂದರೆ ಮನೆಯ ಮಾಲೀಕರು ಕೂಡ ಈ ವಿಚಾರ ಸಂಬಂಧಪಟ್ಟ ಪ್ರಸ್ತಾಪ ಮಾಡ್ತಾರೆ. ಸೊ ಈ ಭಾಗದಲ್ಲಿ ನೋಡೋದಾದರೆ ಈ ಒಂದು ಮನೆ ಏನಿದೆ, ಈ ಒಂದು ಮನೆಯಲ್ಲೇ ಕೂಡ ಅವರು ಏನು ವಾಸ ಮಾಡಿದ್ದು, ಸೋಹಿಲ್ ಸೇರಿದಂತೆ ಸುಮಾರು 10 ಜನರು ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಒಂದು ಏನು ಈಗಾಗಲೇ ಏನು ಬೇಗ ಹಾಕಿದ್ದಾರೆ. ಅಂದರೆ ಸೋಹಿಲ್ ಬಂಧನವಾದ ನಂತರದಲ್ಲಿ ಏನು ಇಬ್ಬರು ಈ ಒಂದು ಮನೆಯಿಂದ ಅವರು ತನ್ನ ಸ್ವಂತ ಊರಿಗೆ ತೆರಳ್ತಾರೆ. ಮತ್ತು ಅದಾದ ನಂತರದಲ್ಲಿ 7 ಜನ ಈ ಒಂದು ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಈಗಲೂ ಕೂಡ ಅವರೇನು ಕಾರ್ಗಿಲ್ ಕಂಪನಿಯಲ್ಲಿ ಬಂದು ಏನು ಪೇಂಟಿಂಗ್ ಮಾಡಿಕೊಂಡು ಮತ್ತು ಸಂಜೆ 7 ಗಂಟೆ ಅಥವಾ 7:15 ಸುಮಾರಿಗೆ ಬಂದು ಇಲ್ಲಿ ಏನು ವಾಸವನ್ನು ಮಾಡ್ತಾರೆ. ಸೊ ಈ ಒಂದು ಭಾಗದಲ್ಲಿ ನೋಡೋದಾದರೆ ಈ ಒಂದು ಮನೆಯಲ್ಲೇ ಅವರು ಒಂದು ವಾಸ ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಏನು ಬಂಧನ ಆದ ನಂತರದಲ್ಲಿ, ಅಂದರೆ ಸೋಹಿಲ್ ಏನು ಬಂಧನ ಆಗ್ತಾನೆ, ಬಂಧನ ಆದ ನಂತರದಲ್ಲಿ ಈ ಮನೆಯ ಯಜಮಾನರು ಕೂಡ ಒಂದು ಆತಂಕ ಉಂಟಾಗಿರ್ತಕ್ಕಂಥದ್ದು. ಯಾಕಂದರೆ ಎಂದೂ ಕಂಡು ಕಾಣಿರೋದಂಥ ಒಂದು ವಿಚಾರ ಏನಿದೆ ಅಂಥವು ಬಂದುಬಿಟ್ಟು ಪೊಲೀಸರು ಅಥವಾ ಅಧಿಕಾರಿಗಳು ಬಂದುಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ಒಂದು ಏನು ಶಂಕಿತ ಉಗ್ರಗಾಮಿಯನ್ನು ಬಂಧನ ಮಾಡುವಂಥ ಒಂದು ವಿಚಾರ ಏನಿದೆ, ಅವರಿಗೆ ಕೂಡ ತುಂಬಾ ದಿಗ್ಭ್ರಮೆ ಉಂಟಾಗಿ ಮಾಡಿರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಮನೆಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ. ಯಾಕಂತಂದರೆ ಈ ಒಂದು ಮನೆಯ ಮಾಲೀಕರು ಏನಿದ್ದಾರೆ, ಇವರೇ ಕಳೆದ 15 ದಿನದಿಂದ ಒಂದು ಶಂಕಿತ ಏನು ಉಗ್ರಗಾಮಿ ಇದ್ದ ಅವರಿಗೆ ಒಂದು ಮನೆ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಆ ವಿಚಾರ ಸಂಬಂಧಪಟ್ಟಂತೆ ಅವ್ರನ್ನ ಕೇಳ್ಕೊಂತ ಹೋಗೋಣ. ನಮ್ಮ ಹೇಳಮಗೆ ಈಗ ಏನು ಶಂಕಿತ ಉಗ್ರಗಾಮಿ ಬಂದಲ್ಲ, ಎಷ್ಟು ದಿನದ ಹಿಂದೆ ಬಂದದ್ದ, ಏನಂತ ಬಂದಿದ್ರು ನಾವು ಇಲ್ಲಿ? ಈಗ ಒಂದು 15 ದಿವಸ ಆಯ್ತು ಸರ್. ಅವ್ರು ಬಂದು 15-20 ದಿವಸ ಆಗಕ್ಕೆ ಬಂತು ಸರ್. ಬಂದರು ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಳೋರು, ಊಟ ಮಾಡೋರು. ಬೆಳಗ್ಗೆ 9 ಗಂಟೆಗೆ ಹೋದವರು, ತಿರ್ಗಿ ಬೈಸೇರೆ 7:30-8 ಗಂಟೆಗೆ ಬಂದು ಮತ್ತೆ ಅಡುಗೆ ಮಾಡ್ಕೊಳೋರು, ಊಟ ಮಾಡೋರು, ಹೋಗೋರು. ಅವ್ರು ಬಂದಾಗ ನಾವು ಇಲ್ಲೆಲ್ಲ ಬಾಕ್ಲ ಕೂತ್ಕೊಂಡ್ರೆ ಅವ್ರು ನಮಗೆ ಸನ್ಮಾನ ಮಾಡಿ ಹೋಗೋರು. ಅದು ನಮಸ್ಕಾರ ಮಾಡಿ ಅವ್ರು ಏನು ಪಾಪ ಅವ್ರು ಅಡುಗೆ ಹೊತ್ಲ ಮಾಡ್ಕೊಂಡು ಊಟ ಮಾಡೋರು. ಮತ್ತು ನಾವೇನು ಕೇಳ್ತಿದ್ದಿಲ್ಲ. ಮಜ್ಜಿಗೆ ಕಾಡಿದ್ರೆ ಮಜ್ಜಿಗೆ ಅದಾವಪ್ಪ ಕೊಡಲೆ ಅಂದ್ರೆ ಹಿಂಗೆ ಅಂತಿದ್ನೆ, ಕೊಡಮ್ಮ ಕುಡಿತೇವೆ ಅನ್ನೋರು. ಆಮೇಲೆ ಮತ್ತು ಹಾಲು ಪಾನಿ ಹಾಲು ಚಾಯ ಅಂದ್ರೆ ಕೊಡ್ರಿ ಅನ್ನೋರು. ಅದೇ ಹಿಂಗೆ ಹಾಲು ಹಿಂಗೆ ಅನ್ನೋರು ಹಾಲು ಕೊಡ್ತಿದ್ವಿ. ಹಾಲು ತಗೊಂಡು ಚಾ ಕಾಸ್ಕೊಂಡು ಕುಡಿಯೋರು. ಒಂದೊಂದು ಲೋಟ, ದೊಡ್ಡ ಲೋಟದಲ್ಲಿ ಒಂದೊಂದು ಲೋಟ ಚಾ ಕಾಸ್ಕೊಂಡು ಕುಡಿಯೋರು. ಅವನ್ನೆಲ್ಲ ಕೆಲಸ ಅವನು ಅವ್ರ ಜೊತೆಗೆ ಕೆಲಸ ಮಾಡೋನು. ಪಸಂದಾಗ ಇದನ್ನ ಹಚ್ಕೊಂಡು ಕುತ್ಕೊನು. ಏನು ಒಂದು ಇದನ್ನು ತಂದದ್ದ ರೇಡೆ ಅಂತ, ಅದಕ್ಕೆ ಫೋನಿನ ಕಲೆಕ್ಷನ್ ಕೊಟ್ಕೊಂಡು ರೇಡೆ ಹಚ್ಕೊಂಡು ಕುತ್ಕೊಂಡು ಚಪಾತಿ ಇಟ್ಟು ಕಳ್ಸೋನು. ಅವನೊಬ್ಬನೇ. ಅವರೆಲ್ಲರೂ ಹೊರಗ ಮಕ್ಕನಾರ ಅವ್ರು ಪಾಪ ಸಾಕಾಗಿ ಬರೋವ ಮಕ್ಕನವು. ಅವ್ರು 1-2-3 ಅಡುಗೆ ಮಾಡೋರು. ಮಾಡ್ಕೊಂಡು ಅವ್ರು ಊಟ ಮಾಡ್ಕೊಂಡು ಮತ್ತೆ ಮಲಿಕ್ಯನಾರು. ಬೆಳಗ್ಗೆ ಎದ್ದು ಹೋಗೋರು. ಎಷ್ಟು ಜನ ಬಂದ್ರು ಇಲ್ಲಿಗೆ? ಫಸ್ಟಿಗೆ 10 ಜನ ಬಂದ್ರು ಸರ್. ತಿರುಗಿ ಬಂದು ನೆಕ್ಸ್ಟ್ 2 ಹೋದ್ರು. ನಮ್ಮ ಮನೆ ಕಡೆಗೆ ಹುಷಾರಿಲ್ಲ, ಹೋಗ್ತೇವೆ ಅಂತಂದು ಹೋದ್ರು. 2 ಹುಡುಗರು. ಇನ್ನು 8 ಜನ ಇದ್ದರು. 8 ಜನ ಇದ್ದರು. ಇವನು ಅವತ್ತು ರಾತ್ರಿನ ಬೈಕ್ ತಗೊಂಡು ನಮ್ದು ಬೈಕ್ ತಗೊಂಡು ಹೋಗಚ್ಚಿದ್ದ. ನಾನಾದ್ರೆ ಪೆಟ್ರೋಲ್ ಇಲ್ಲಪ್ಪ ಅಂದೆ. ಪೆಟ್ರೋಲ್ ಇಲ್ಲಿದ್ರು ಐತಿ ಅಂತ ನಿಂಗೆ ಒಳಗಾಡಿಸಿ ಪೆಟ್ರೋಲ್ ತಗೊಂಡು ಹೋದ. ಪೆಟ್ರೋಲ್ ತಗೊಂಡವನ್ನ ತಗೊಂಬರೋ ಇದಕ್ಕೆ ಹಂಗೆ ಕೇಟನಿಗೆ ಹೋಗ್ಕನಿ ಅಂತ ಹೋಗೋನು. ಕೇಟನಿಗೆ ಹೋಗ್ಕನಿ ಅನ್ನೋನ ಹೋಗಿ ತಗೊಂಡು ಬಿಡಿ ಬಂದು ಬಿಡಿ ಸೇರ್ಕೊಂತ ಅವ್ರು ಒಳಗೆ ಇರೋರು. ಅವ್ರು ಊಟನೂ ಮಾಡೋಕ್ಕೋಲ್ರು, ತಿಂಡಿನೂ ಅವ್ರು ಏನೋ ಮಾಡ್ಕೊನಾರ ಉಣ್ಣೋರು ಹೋಗೋರು. ನಿಮ್ಮ ಹತ್ರ ಏನಾರು ಕೇಳ್ತಿದ್ರಮ್ಮ ಅವರು? ಅವ್ರು ಏನು ಕೇಳಿಲ್ಲ ಪಾಪ. ಏನೋ ನೀರು ಇಲ್ಲಿದ್ರೆ ಅಮ್ಮ ಪಾಣಿ ನೇ ಅನ್ನಾರ. ಪಾಣಿ ಇಲ್ಲಪ್ಪ, ನಾವು ನೀರು ಬಿಡ್ಸ್ಕೊಂಬರ್ತೀವಿ, ಬಿಡ್ಕೊಂಬಂದು ಹಾಲು ತಿರುವಿ ಮೇಲೆ ನೀರು ಮ್ಯಾಕೆ ಇರ್ತಾವೆ, ಅವು ಬಿಟ್ಕೊಂಡಂತ್ರಿ ಅಂತಿದ್ದೆ.
ಆವಾಗಿರ್ತಾವೆ ಅಂತ ಹೇಳ್ತಿದ್ದೆ. ಅಂದರೆ ಏನು ಕೆಲಸಕ್ಕೆ ಬಂದು ಇಲ್ಲಿ ಸೇರ್ಕೊಂಡಿದ್ದಮ್ಮ? ನಿಮ್ಮ ಹತ್ರ ಏನಾರು ಮಾತಾಡ್ತಿದ್ರು ಅವರು? ಅವ್ರಿಗೆ ನಮಗೆ ಕಾಂಟ್ರಾಕ್ಟ್ ಇಲ್ಲ ಸರ್. ಹರಿಹರದ ಒಬ್ರು ಕಾಂಟ್ರಾಕ್ಟ್ರಾಗಿ ಅವ್ರು ಕರ್ಕೊಂಬಂದು ತೋರಿಸಿದ್ರು ಮನೇನ, ಇದು ಬಾಡಿಗೆ ಇರ್ತೀರಿ ಅಂತ. ಅವರು ಅಲ್ಲಿ ಬೋರ್ಡಿಗೆ ಏನೋ ಕೇಳಕ್ಕೆ ಹೋಗಿದ್ರಂತ. ಅಲ್ಲಿ ಸೆಟ್ ಆಗಲ್ಲ, ಇಲ್ಲಿ ಚೆನ್ನಾಗೈತೆ ಮನೆ, ಹಿಂದೆ ಮುಂದೆ ಬಾತ್ರೂಮ್ ಎಲ್ಲ ಐತಿ, ನಮಗೆ ಇಲ್ಲಿ ಅನುಕೂಲ ಆಕೈತಿ, ದೊಡ್ಡ ಮನೆ ಐತಿ, ನಾವು 10 ಜನ ಆಗಲಿ ಇರ್ತಾವ್ರಿ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಪೊಲೀಸರು ಎಲ್ಲ ಬಂದಿದ್ರು, ಅಧಿಕಾರಿಗಳೆಲ್ಲ ಬಂದು ಸಡನ್ನಾಗಿ ನಿಮ್ಮ ಹತ್ರ ಏನಾರು ಮಾತಾಡಿದ್ರ? ಹೇಗೆ ಬಂದರು, ಎಷ್ಟು ಗಂಟೆಗೆ ಬಂದಿದ್ರು ಇಲ್ಲಿ ಅಂತ? ಬೆಳಗಿನ ಜಾವ 4 ಗಂಟೆ ಬಂದ್ರೆ ಸರ್. ನಾನು ನಿದ್ದೆಗೆ ಮಕ್ಕಂದಿದ್ದೆ. ನಾನು ಮಕ್ಕಂದಿದ್ದೆ, ನಮ್ಮ ಮನೆಯವ್ರು ಇಲ್ಲೇ ಮಕ್ಕಂದಿದ್ರ. ನಮ್ಮ ಮನೆಯವ್ರು ಮಕ್ಕಂದ್ರೆ ನಮ್ಮ ಮನೆಯವ್ರು ನೇಬಿಸಿ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ನಮ್ಮ ಮನೆಯವ್ರು ನಾನು ನೇಬಿಸಿದ್ರು. ಎದ್ದೇಳ್ರಿ, ಇಲ್ಲಿ ಬಂದಾರೆ, ಯಾರೋ ಬಂದಾರ, ಇದು ಎಣ್ಕಮ್ಮ ಎದ್ದೇಳು ಅಂತ ಅಂತು. ಇನ್ನು ನನಗೆ ನಿದ್ದೆ ಎದ್ದೇಳಕ್ಕಾಗಲಿಲ್ಲ. ಆಮೇಲೆ ಯಾನ್ ಹೋಗಕ್ಕಾರ ನಾನು ಎದ್ದು ಹೊರಕ್ಕೆ ಬಂದೆ. ಯಾಕಜ್ಜ ಹಿಂಗೆ ಅಂತ, ನಾವು ಅಜ್ಜ ಅನ್ನೋದು ಜಾಸ್ತಿ ಮನೆಯವ್ರಿಗೆ. ಯಾಕಜ್ಜ ಹಿಂಗೆ ಅಂದೆ. ಏನಿಲ್ಲ, ಯಾಕೆ ಬಂದು ಕರ್ಕೊಂಡು ಹೋದ್ರು ಕಣೆ ಅವ್ರನ್ನ ಅಂತ ಅಂದರು. ನನಗೆ ಅವಾಗ ಭಯ ಹುಟ್ಬಿಡ್ತು, ಹಿಂಗೆ ಆತಲ್ಲ ಯಾಕೆ ಏನು ಅಂತ ಕೇಳಿದೆ. ಆಮೇಲೆ ತಿರ್ಗಿ ಅವ್ರು ಬಂದಮೇಲೆ, ಅಮ್ಮ ನಮಗೂ ಗೊತ್ತಾಗಲಿಲ್ಲ, ಅವ್ನು ಹಿಂಗೆ ಮಾಡಿರೋನು ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದ ಅವ್ನು ಹಿಂಗೆ ಹೇಳಿದ. ಅವ್ರು ಬಂದ್ರೆ ತಿರ್ಗಿ ಬಿಡಿಸ್ಕೊಂಬಂದ್ರು ಅವ್ರನ್ನ. 9 ಗಂಟೆ ಒಳಗೆ ಬಂದ್ರು ಅವ್ರು. ಅಲ್ಲೇ ರಾತ್ರಿ ಬೆಳಗ್ಗೆ ಮುಂಚೆಲಿ 4 ಗಂಟೆಗೆ ಹಿಡ್ಕೊಂಡು ಹೋಗಿದ್ರು. ತಿರ್ಗಲ್ಲ 9 ಗಂಟೆಗೆ ಬಂದರು ಅವರು. ಬರೋತ್ತಿಗೆ ಅವ್ರು ಏನು ಮಾಡಿದ್ರು, ಅಮ್ಮ ನಮಗೆ ಏನು ಗೊತ್ತಿಲ್ಲಮ್ಮ, ಹಿಂಗೆ ಮಾಡಿಬಿಟ್ಟಾನ ಚೋಟ ಹಿಂಗೆ ಮಾಡಿಬಿಟ್ಟಾನ. ಅವು ಮಾತು ಬರೋಂಗಿಲ್ಲಲ್ಲ. ಯಾರನ್ನ ಹಿಂಗೆ ಹಿಡ್ಕೊಂಡು ಹೋದ್ರಿ ಅಂತ ನಾನು ಕೇಳಿದೆ ಅವ್ರಿಗೆ. ಅವ್ರ ಮಾತಿಲ್ಲಿ ಯಾಕೆ ಹಿಡ್ಕೊಂಡು ಹೋದ್ರು, ಯಾಕೆ ಅವ್ರನ್ನ ಹಿಡ್ಕೊಂಡು ಹೋದ್ರಲ್ಲ, ಅಷ್ಟ್ರು ಯಾಕೆ ಹಿಡ್ಕೊಂಡು ಹೋದ್ರು? ಇಲ್ಲ, ಚೋಟ ಏನೋ ಮಾಡಿದಾನ, ಫೋನ್ಯಾಗ ಏನೋ ಮಾಡಿದಾನ ಅಂತ ಅನ್ನಕತ್ತಿದ್ದ ಅವನು. ಒಬ್ಬನು ಫೋನ್ಯಾಗ ಏನೋ ಮಾಡ್ತಾ ಇದ್ದಾನ, ನಮಗೆ ಗೊತ್ತಾಗಿಲ್ಲ, ಅವ್ನು ಹಿಡ್ಕೊಂಡು ಹೋದ್ರು ಪೊಲೀಸ್ನವರು ಅಂತ ಆ ಹುಡುಗ ಹೇಳಿದ. ಇನ್ನೊಬ್ಬನು ಈ ಥರದಾಗ ನಿಮಗೂ ಕೂಡ ಏನು ಭಯ ಆಗಿತ್ತ, ಅಥವಾ ಅವ್ರೇನೋ ಭಯಪಟ್ಟಿದ್ರ? ಉಳಿದಂಥ ಹುಡುಗರು ಏನಿದ್ರಲ್ಲ ಅವರೆಲ್ಲ ಭಯಪಟ್ಟಿದ್ರ? ಹೇಗೆ? ತಿರುಗಿ ಭಯ ಪಟ್ಟಿದ್ರು ಸರ್ ಅವರು. ಈಗ ಹಿಡ್ಕೊಂಡು ಪೊಲೀಸ್ನವ್ರು ಹಿಡ್ಕೊಂಡು ಹೋಯ್ದು ಬಂದಮೇಲೆ ಭಯ ಹುಟ್ಬಿಡ್ತಾವ ಅವ್ರಿಗೆ. ಅಮ್ಮ ನಮಗೆ ಗೊತ್ತಿಲ್ಲ, ಅವ್ನು ಹಿಂಗೆ ಮಾಡ್ತಾನ ಅನ್ನೋದು ಗೊತ್ತಿಲ್ಲ ಅನ್ನೋರು ಅವರು. ಪಾಪ ಅವರು ಏನೋ ಎಂದ ನಮಗೆ ಗೊತ್ತಿಲ್ಲ. ಅವರು ಒಳ್ಳೆಯರ ಕೆಟ್ಟರ ಗೊತ್ತಿಲ್ಲ. ಯಾಕಪ್ಪ ಹಿಂಗೆ ಅಂತ ಕೇಳಿದಾಗ ಆ ಥರ ಹೇಳಿದ್ರು ಅವ್ರು ನಮಗೆ. ಇದು ಮನೆ ಯಜಮಾನತಿಯ ಮಾತು. ಮತ್ತು ಒಂದು ಕಡೆಗೆ ಮನೆ ಯಜಮಾನ್ರು ಒಬ್ರು ಇದ್ದಾರೆ, ಅವ್ರನ್ನೂ ಮಾತಾಡ್ಸ್ಕೊಂತ ಹೋಗೋಣ. ಯಜಮಾನ್ರು, ನಿಮ್ಮ ಜೊತೆಗೆಲ್ಲ ಒಂದು ಸ್ವಲ್ಪ ಒಡನಾಟ ಇತ್ತು ತಂಗೆ? ಅಂದರೆ ಬೈಕ್ ತಗೊಂಡು ಹೋಗೋದು, ಮಾಡೋದು, ಅದ್ರ ಜೊತೆ ಏನೋ ಮಾತಾಡೋದು, ಏನೋ ಇಂಥ ಕೆಲವೊಂದು ಸಣ್ಣ ಪುಟ್ಟ ಕೆಲಸದಲ್ಲ ಆತ ಬಯಸ್ಕೊಳ್ತಾ ಇದ್ದ. ಸೊ ಈ ಟೈಮಲ್ಲಿ ನಿಮ್ಮ ಜೊತೆ ಯಾವ ಥರ ನಡ್ಕೊಳ್ತಾ ಇದ್ದ? ನೋಡ್ರಿ, ಅವರು ಅದೊಂದು ಹುಡುಗ ಮಾತ್ರ ಅಷ್ಟೇ ಬೈಕ್ ಕೇಳ್ತಾ ಇದ್ದಾರೆ. ನಾನು 2 ದಿನಕ್ಕೊಮ್ಮೆ. ನಾವು ಇನ್ನಿದ್ದರೆ ಯಾರೂ ಬೈಕ್ ಕೇಳ್ತಿದ್ದಿಲ್ಲ. ಅಕಸ್ಮಾತ್ ಪೀಟ್ರ್ ನೀರು ತರಕ್ಕೆ ಹೋಗಾರ ಅವ್ರು ಯಾರೋ ಒಬ್ಬರು ಅವ್ರು ಇದ್ದ ಮಾತ್ರ ಅದು ವಯಸ್ಸಾದ ಯಜಮಾನಿಂದ ಕೊಡಪ್ಪ ಅನ್ಸೋರು ಅಂತ ನಾವು ಕೊಡ್ತಿದ್ದೆ. ಬೈಕ್ ಕೊಡ್ರಿ ನಾನು ಹೋಗಿ ಒಂದು ಸ್ವಲ್ಪ ನೀರು ತರೋದಾಟ. ನೀರು ತಂದ್ರೆ ಇನ್ನು ಯಾಕೆ ಬೈಕ್ ಕೊಡ್ತಿದ್ದಿಲ್ಲ ನಾನು. ಬೈಕ್ ಮಾತ್ರ ಯಾವ ರೀತಿಯಲ್ಲಿ ಕೊಡ್ತಿದ್ದಿಲ್ಲ. ಆ ಹುಡುಗ ಕೆಟ್ಟದಂದೆ ನಮಗೇನು ಹೊರಗೇನು ಅವ್ರು ಏನು ಮಾತಾಡ್ತಾರೆ ಏನು ಬಿಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ನಡವಳಿಕೆ ಮಾತ್ರ ಒಳ್ಳೆ ರೀತಿಯಲ್ಲಿ ನಡ್ಕೊನಾರ. ಸುಮ್ಮನೆ ನಾವು ಅದನ್ನ ಇದನ್ನ ಅಂತ ನಾವೇನೂ ಅಂದಲ್ಲ. ಅವರು ಯಾವ್ದಾರ ಕೆಟ್ಟದ್ದು ಒಳ್ಳೆ ರೀತಿ ಇದನ್ನು ಇಂಥದ್ದಂತ ಮಾತಾಡಿಲ್ಲ. ಏನು ಅವ್ರು ಹಿಂದಿ ಮಾತಾಡೋಕ್ಕಾರ ನಮಗೆ ಬರೋಕ್ವಲ್ದು. ಅಲ್ಲಿ ಒಳಗೂ ಮತ್ತು ನಾನು 2 ಗಂಟೆ ರಾತ್ರಿ 2 ಗಂಟೆಗಳ 2 ಸಲ 3 ಸಲ ಒಳಗೆ ಹೋಗಿ ಬಂದಾನೆ. ಹೋಗಿ ಬಂದ್ರೆ ಅದೇನೋ ಯಾವ ಉದ್ದೋಯ್ತಲ್ಲ ಇದು ಅದು ಇಲ್ಲ ಅಂಥದ್ದು ಏನೂ ಇದ್ದಿಲ್ಲ. ಅಲ್ಲ ಯಜಮಾನ್ರಿ, ಈಗ ಈ ಥರದ್ದು ಸಿಚುವೇಶನ್ ಬಂದಾಗ, ಅಥವಾ ನಿಮ್ಗೆ ಗಮನಕ್ಕೆ ಬಂತು ಈ ಥರ ವ್ಯಕ್ತಿ ಹಿಂಗೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು, ಸೊ ಇಂಥ ಟೈಮಲ್ಲಿ ನಿಮಗೆ ಏನು ಅನಿಸ್ತದೆ ಸರ್? ಇದಕ್ಕೆ ಮುಂಚೆ ಅನುಮಾನ ಏನಾರು ಬಂತ ನಿಮಗೆ ಈ ಥರ ಹಿಂಗೆ ಮಾಡೋ ಟೈಮಲ್ಲಿ? ಏನು ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರಲ್ಲ ಸರ್, ಹಿಡ್ಕೊಂಡು ಹೋಗಿ ಬಂದ ಮ್ಯಾಕ ನಮಗೆ ಅನುಮಾನ ಹುಟ್ಟಿದ್ದೆ. ಯಾಕ್ರಲ್ಲ ಏನಂತ ಕೇಳಿದೆ ಅವ್ರನ್ನ. ಇಲ್ಲ ಸರ್ ನಮಗೆ ಗೊತ್ತಿಲ್ಲ ಅಂತಂದು. ನಮ್ಗೆ ಯಾವುದು ಗೊತ್ತಿಲ್ಲ. ಆ ಹುಡುಗನೇ ಗಿಡ್ಡು ಹುಡುಗ ಕುಳ್ಳ ಹಿಂಗೆ ಮಾಡಾನೆ ಅಂಡ ಅವ್ರ ಅನ್ನಾರ. ಹಿಂಗೆ ಕೈ ಕೈ ಅಂದ್ರೆ ಬಿಟ್ರೆ ನೀನು ಅಂತ ಚೋಟ ಹಿಂಗೆ ಅನ್ನಾರ. ಅಷ್ಟು ಬಿಟ್ರೆ ನೀನು ಅವರು ತಿರ್ಗಿ ಅವರು ನಾವು ಕೈ ಮುಗಿದು ಪಾಪ ಇದು ಮಾಡವು. ನಾನೇ ಬೇಡ ಹೋಗಿಬಿಟ್ರೆ ಸುಳ್ಳ ಮಕ್ಕಳ ನಿಮ್ಗೆ ಸುದ್ದಿ ಬೇಡ, ಕಿತ್ಕೊಂಡ ಬರಲಿಲ್ಲ, ನೀವು ದಬರಿ ಚಿಬಿಟ್ಟಂಗೆ ಹೋಗ್ಬಾರ್ಲಿ ಹುಡುಗ ಅಂತ ಅಂದೆ. ಬೇಡ ನಾವು ಇಲ್ಲೇ ಹೋಗ್ಬೇಕಂತ ನಾವು ಮಾಡ್ತೇವೆ. ಯಾಕೆ ಕೆಟ್ಟದಂದೇನೂ ಇಲ್ಲ ಅಂತ ನಾವು ಕೈ ಮುಗ್ಯಾರ. ಅವ್ರು ಸುಮ್ಮನೆ ಕೇಳ್ಬೇಕು. ಯಜಮಾನ್ರಿ, ಆ ವ್ಯಕ್ತಿ ಸೋಯಲ್ ಅಂದರೆ ನೀವೇನು ಚೋಟ ಅಂತಿದ್ರಲ್ಲ, ಆ ಚೋಟ ಈಗ ದೊಡ್ಡ ಬಡ ಕೆಲಸ ಮಾಡಕ್ಕೆ ಹೊಂಟದ್ದಾತ. ಅಂದರೆ ರಾಮ ಮಂದಿರಕ್ಕೆ ಬಾಂಬ್ ಬಿಡಕ್ಕೆ ಹೊಂಟದ್ದಾತ. ಹಾಂ, ಸೊ ಇಂಥ ವಿಚಾರ ನಿಮ್ಮ ಗಮನಕ್ಕೆ ಬಂದಾಗ ಏನು ಅನ್ಸುತ್ತೆ ಹೇಳ್ರಿ ನಿಮಗೆ? ಮತ್ತು ಭಯ ಅಂತಾರೆ ಸರ್, ಭಯ ಅಂತದ್ದೆ ಎಲ್ಲಪ್ಪ. ಗಮನಕ್ಕೆ ಬಂದಾಗ ಅಂಥದ್ದು ಮಾಡ್ತಾನೆ ಭಯನ ಬರೋದು. ನೋಡಕ್ಕೆ ಅವನು ಒಂದು ಏನಿದ್ರೆ ಭಯ ಇರ್ತದೆ. ಅದು ಮುಗಿಲು ಮೆಣಸಿನ್ಕಾಯಿ ಇದ್ದಂಗದ್ನಲ್ಲ ಅವನು, ಭಯನ ಬರೋದು. ಅದು ಅವನೇ ಜಾಸ್ತಿ ನಾಟಕ ಆಡ್ತದ. ಅವನ ಅರ್ಧ ಒಟ್ಟು ದಿಮ್ಮಕ್ಕ ಮಾಡೋದು ಅವನ. ಇನ್ನು ಯಾವ ಹುಡ್ರು ಇದು ಮಾಡೋಕ್ಕಲ್ಲ.
ನಾವು ಒಟ್ಟು ಹುಡ್ರ ಒಂದು 2-3 ಇದ್ದು ಒಂದು 2-3 ಯಜಮಾನ್ರು ಅದಾರ ನಿಂತಾರೆ ಪಾಪ ಹುಟ್ರು ಮಾತಾಡೋರು ಕತ್ತಿ ಆಡೋರು ಬಯಸ್ತಾರೆ ಬೆಳಗ್ಗೆ ಉಣ್ಣೋರು 9 ಗಂಟೆಗೆ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 7 ಗಂಟೆಗೆ ಬಂದು ಅವ್ರು ಮಕ್ಕಂಡು ಉಂಡು ಮಾಡೋದಕ್ಕೆ 11-12ವರೆಗೆ ಮಕ್ಕನದ ಸರ್ ನಾನು ಅವ್ರು ಒಂದು ಅರ್ಧ ಗಂಟೆ ಇಲ್ಲಿ ಓಟು ನೋಡ್ಕೊಂಡು ಆಮ್ಯಾಕೆ ನಾನು 3 ಗಂಟೆಗೆ ಮಕ್ಕನದ 2 ಗಂಟೆ ಮಟ್ಟ ನಾನು ಇಲ್ಲಿ ಹೊರಗೆ ನಾನು ದನ ಕರ ಒಟ್ಟು ಹೊರಗೆ ಇರ್ತಾವಲ್ಲ ನನಗೆ ಭಯ ಅನ್ನೋದು ನಾನು ಎಲ್ಲಿ ಮಟ್ಟ ಅಡ್ಡಾಡೋದು ಹಿಂಗೆ ಅಡ್ಡಾಡೋದು ಅಡಿಕೆ ಹಾಕ್ಯನದು ಎಷ್ಟು ಮಾಡ್ಕೊಂತ ನಾವು ಇದ್ದಾರೆ ನೆಕ್ಸ್ಟ್ ಏನಾದ್ರು ಮನೆ ಕೊಡ್ಬೇಕಂತಂದ್ರೆ ಯೋಚನೆ ಮಾಡೋಂಥ ಪರಿಸ್ಥಿತಿ ನೀವೆಲ್ಲ ಯಾರಾದರೂ ಕೂಡ ಯೋಚನೆ ಮಾಡೋಂಥ ಪರಿಸ್ಥಿತಿ ಯಾಕಂದರೆ ಹೊರಗಿದ್ದ ಬಂದಾರಂತಂದ್ರೆ ಸ್ವಲ್ಪ ಯೋಚನೆ ಮಾಡೇ ಕೊಡ್ಬೇಕಾಗತ್ತೆ. 20 ಮಾತ್ರ ಮತ್ತೆ ಹೆಚ್ಚಿಗೆ ಮಾಡೇ ಕೊಡ್ಬೇಕು ಸರ್ ಇಲ್ಲಿ ಮಟ್ಟ ಹೆಚ್ಚಿಗೆ ಮಾಡಿದ್ದೀರಿ ಸರ್ 20 ನಂತರ ಮಾಡೇ ಕೊಡ್ಬೇಕು ಅವ್ರು ಆಧಾರ್ ಕಾರ್ಡ್ ಅವ್ನು ತಗೊಂಡ ಲಿಂಕ್ ತಗೊಂಡ ನಾವು ಕೊಡ್ಬೇಕು ಕೊಟ್ರೆ ಇನ್ನು ಇದ್ರ ಮೇಲೆ ಕೊಡೋಕೆ ಬರೋಲ್ಲ. ಧನ್ಯವಾದ. ಓಕೆ, ಇದು ಮನೆಯ ಯಜಮಾನರು ಮತ್ತು ಮನೆಯ ಇನ್ನು ಇರತಕ್ಕಂಥ ಮಾಲೀಕರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ತಾವು 15 ದಿನ ಹಿಂದೆ ಅಷ್ಟೇ ಬಂದಂಥ ಏನು 10 ಜನರ ಗುಂಪೇನಿದೆ ಯಾವುದೇ ರೀತಿಯಾದಂಥ ಅನುಮಾನ ಬರದೇ ರೀತಿಯಲ್ಲಿ ನಡ್ಕೊಂಡಿದ್ರು. ಆದರೆ ಈ ಏನು ಸನ್ನಿವೇಶ ಏನು ಬಂತು ಅಥವಾ ಏನು ಈತ ಶಂಕಿತ ಉಗ್ರಗಾಮಿ ಅಂತ ಏನು ಗೊತ್ತಾಯಿತು ಅಂದರೆ ರಾಮ ಮಂದಿರಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ ಅಥವಾ ಉಗ್ರಗಾಮಿ ಅನ್ನೋಂಥ ಒಂದು ಏನು ವಿಷಯ ಗೊತ್ತಾದ ನಂತರದಲ್ಲಿ ನಮಗೆ ಕೂಡ ತುಂಬಾ ಭಯ ಆಗ್ತಾಯಿತ್ತು. ಯಾಕಂತಂದರೆ ಇಂಥ ವ್ಯಕ್ತಿ ನಮ್ಮ ಮನೇಲಿ ಇದ್ದ ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಯಿತು. ಅದರ ಜೊತೆಗೆ ಮುಂದೆ ಏನಾದರೂ ಕೂಡ ಯಾರಿಗಾದರೂ ಮನೆ ಕೊಡಬೇಕಂತಂದರೆ ತುಂಬ ಯೋಚನೆ ಮಾಡುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ. ಸದ್ಯದ ಮಟ್ಟಿಗೆ ಎಲ್ಲಿಗೆ ಮುಗಿದೋಯ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಮನೆ ಯಜಮಾನರು ತಿಳಿಸಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.